ಹಾಯ್ ಗೈಸ್, ಎಲ್ರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಹೇಳ್ತಿದ್ರು ಎಲ್ಲರೂ, ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ರು. ಆಮೇಲೆ ಟೆಂಟೇಟಿವ್ ಡೇಟ್ ಕೂಡ ಬಿಟ್ಟಿದ್ರು, ಫೆಬ್ರವರಿ 28ಕ್ಕೆ ಬರ್ತದೆ ರಿಸಲ್ಟ್ ಅಂಥೇಳಿ. ಸೊ ಅದು ಟೈಮ್ ಕೂಡ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ. 3 ಗಂಟೆಯಿಂದ 9 ಗಂಟೆವರೆಗೂ ಬರುತ್ತೆ ಅದು. ಬಟ್ ನಾನು ಚೆಕ್ ಮಾಡ್ತಾನೆ ಇದ್ದೀನಿ, ನೋಡ್ಬೋದು. ಇವಾಗ 21:14 ಆಗಿದೆ. ನಾನು ಹೇಳಿದ್ದು 9 ಗಂಟೆ ಒಳಗಡೆ ಬರ್ತದೆ ಅಂತ ಹೇಳಿದ್ದೆ. ಬಟ್ ಇವಾಗ ಚೆಕ್ ಮಾಡಿದರೆ ಅದೇನೋ ರಿಸಲ್ಟೇ ಬಂದಿಲ್ಲ. ಹಾಗಿದ್ರೆ ಯಾವಾಗ ರಿಸಲ್ಟ್ ಬರ್ತದೆ? ಇದ್ರೆ ರಿಸಲ್ಟ್ ಅನ್ನೋಂಥದ್ದು ಯಾವಾಗ ಬರ್ತದೆ ನೋಡ್ಬೋದು. ಇವತ್ತೇನು ಬರಲ್ಲ ಗೈಸ್, ಓಕೆ? ಇವತ್ತೇನು ಬರಲ್ಲ. ಆ್ಯಕ್ಚುಲಿ ಅದು ಬರೋದು ಬಂದುಬಿಟ್ಟು ಮಾರ್ಚ್ ತಿಂಗಳಲ್ಲಿ ಬರ್ತದೆ, ಓಕೆ? ಮಾರ್ಚ್ ತಿಂಗಳು ಫಸ್ಟ್ ವೀಕಲ್ಲಿ ನಿಮ್ಮದು ಸಂಪೂರ್ಣವಾಗಿ ಬರುವಂಥ ಚಾನ್ಸಸ್ ಕೂಡ ತುಂಬ ಇದೆ. ಫಸ್ಟ್ ವೀಕ್ ವೆಯ್ಟ್ ಮಾಡಿ, ಓಕೆ? ಇವತ್ತೇನು ಬರಲ್ಲ, ಸೊ ವೆಯ್ಟ್ ಮಾಡೋಣ. ಬಂದರೆ ಹೇಳ್ತೀನಿ ನಿಮಗೆ. ಯಾರು ಜಾಯ್ನ್ ಆಗಿಲ್ಲ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿಬಿಟ್ಟು ನಾನು ಯಾವಾಗ PDF ಶೇರ್ ಮಾಡ್ತೀನಲ್ಲ ಅದನ್ನು ನೀವು ನೋಡಿಬಿಟ್ಟು ನಿಮ್ಮ ನೇಮ್ನ ಚೆಕ್ ಮಾಡ್ಕೋಬೋದಾಗಿರ್ತದೆ, ಓಕೆ? ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಯಾಕಂದರೆ ಮತ್ತೆ ಬಿಟ್ಟ ತಕ್ಷಣ ನಾನು ವಿಡಿಯೋ ಮಾಡ್ತೀನಲ್ಲ, ಅದಕ್ಕಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಸೊ ನೋಡ್ತಿದ್ರಿ ಏನಂತಂದರೆ, ಸೆಂಟ್ರಲ್ ಮತ್ತು ಸ್ಟೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೊಂದು ಭಾಳ ಇಶ್ಯೂ ಆಗಿತ್ತು. ನಮ್ಮದು ಸೆಂಟ್ರಲ್ಲೂ ಇದೆ, ಸ್ಟೇಟೂ ಇದೆ, ಎರಡೂ ಇದೆ. ನಮ್ಮದು ಸ್ಟೇಟ್ ಬರ್ತದ, ಸೆಂಟ್ರಲ್ ಬರ್ತದ. ನಮ್ಮದು OBC ಇದೆ, ನಮ್ಮದು 2A 2B 3B 3A ಇದೆ. ಕರ್ನಾಟಕದಲ್ಲಿ ನಿಮ್ಮದು OBC ಬರ್ತದೆ, ಸೆಂಟ್ರಲಲ್ಲಿ OBC ಬರ್ತದ, ಜನರಲ್ ಬರ್ತದ, ಹಿಂಗೆಲ್ಲ ಕೇಳ್ತಿದ್ವಿ, ಓಕೆ? ನಿಮ್ಮದು ಎಲ್ಲೆಲ್ಲಿ ಏನೇನು ಬರ್ತದೆ ಅಂತೇಳಿ ಕೆಲವೊಂದು ಡಿಸ್ಟಿಕಲ್ಲಿ ಚೇಂಜಸ್ ಇರ್ತವೆ. ಹೋಗ್ಬಿಟ್ಟು ನಿಮ್ಮದು ತಹಶೀಲ್ದಾರ್ ಹತ್ರ ಕೇಳಬೇಕು. ನಿಮ್ಮ ಏನಿರ್ತದಲ್ಲ ಅಲ್ಲಿ ತಹಶೀಲ್ದಾರ್ ಆಫೀಸು, ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಬೇಕಾಗ್ತದೆ. ಅಲ್ಲಿ ನಿಮಗೆ ಹೇಳ್ತಾರೆ ಅವರು. ಬಟ್ ಆಲ್ಮೋಸ್ಟ್ ಆಲ್ ಹೇಳ್ಬೇಕಂದ್ರೆ ಮ್ಯಾಚ್ ಆಗೋಲ್ಲ. ಸೆಂಟ್ರಲ್ಲು ಮತ್ತು ಸ್ಟೇಟು ಎರಡೂ ಕೂಡ ಮ್ಯಾಚ್ ಆಗೋಲ್ಲ. ಸ್ಟೇಟಲ್ಲಿ ನೀವು OBC ಇದ್ದರೆ ಸೆಂಟ್ರಲಲ್ಲಿ OBC ಬರೋಲ್ಲ ಕೆಲವೊಂದು ಕ್ಯಾಸ್ಟಲ್ಲಿ, ಓಕೆ? ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಂಗ್ಲೀಷ್ ಸರ್ಟಿಫಿಕೇಟ್ ಬೇಕಾ, ಕನ್ನಡ ಸರ್ಟಿಫಿಕೇಟ್ ಬೇಕಾ ಅಂತ ಕೇಳ್ತಿದ್ರಿ, ಓಕೆ? ಇದು GDS ಆಗಿರೋದ್ರಿಂದ ಇಂಗ್ಲೀಷ್ ಸರ್ಟಿಫಿಕೇಟ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆ? ಇಂಗ್ಲೀಷ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ತೆಗ್ಸಿಲ್ಲ ಅಂತಂದರೆ ಸೊ ಇನ್ನೂ ಟೈಮ್ ಇದೆ, ಇನ್ನೂ ರಿಸಲ್ಟ್ ಕೂಡ ಬಂದಿಲ್ಲ, ತೆಗೆಸ್ಬೋದು. ಬಟ್ ನಮ್ಮ ಹತ್ರ ಇಲ್ಲ ಇಂಗ್ಲೀಷ್ ಸರ್ಟಿಫಿಕೇಟು, ಓನ್ಲಿ ಕನ್ನಡ ಇದೆ ಅಂತಂದರೆ ಓಕೆ, 50-50 ಚಾನ್ಸಸ್ ಇದೆ. ನಿಮ್ಮನ್ನ ಅಲೌ ಮಾಡ್ಬೋದು ಅಥವಾ ಅಲೌ ಮಾಡ್ದೇ ಇರ್ಬೋದು. ಸೊ ರಿಸ್ಕ್ ಯಾಕೆ, ಸರ್ಟಿಫಿಕೇಟ್ನ ತೆಗೆಸಿ, ಓಕೆ? ಸೆಂಟ್ರಲ್ ವರ್ಸಸ್ ಸ್ಟೇಟ್ ಇದಾಯಿತು. ಮತ್ತು ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋಂಥದ್ದು ಹೇಳಿದೆ ನಿಮಗೆ. ಯಾವಾಗ ಅಂತಂದರೆ ಇವತ್ತು ಬಿಡಬೇಕಾಗಿತ್ತು. ಆ್ಯಕ್ಚುಲಿ 9ವರೆಗೂ ನಿಮಗೆ ಹೇಳಿದ್ದೆ ನಾನು. ಸೊ ನೀವೆಲ್ಲ ಏನೇನೋ ಕಮೆಂಟ್ ಹಾಕ್ತಿದ್ರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಓಕೆ? ಇವತ್ತು ಬರ್ತದೆ ಅಂತಂದಿದ್ದೆ, ಬಟ್ ಬಂದಿಲ್ಲ ಇನ್ನು. ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ, ನೋಡ್ಬೋದು, ಟೈಮ್ ನೋಡ್ಬೋದು ನೀವೆಲ್ಲ. 21 ಆಗಿದೆ, ಅಂದರೆ 9 ಗಂಟೆ ಆಗಿದೆ, ಬಟ್ ಬಂದಿಲ್ಲ ಇನ್ನು. ಸೊ ಹೇಳೋಕ್ಕಾಗಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ, ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬಂದರೂ ಬರ್ಬೋದು. ಸೊ ಹಂಗಾಗಿ ಮಿಸ್ ಮಾಡಬೇಡಿ. ಜಾಯ್ನ್ ಆಗೋರೆಲ್ಲ ಜಾಯ್ನ್ ಆಗಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪೆಲ್ಲ, ಓಕೆ? ನೆಕ್ಸ್ಟ್ ರಿಸಲ್ಟ್ ಮೆರಿಟ್ ಲಿಸ್ಟನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ ಸಿಂಪಲ್, ಏನಿಲ್ಲ. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರಲ್ಲಿ GDS ಅಂತ ಟೈಪ್ ಮಾಡಿ, ಮೊದಲು ಬರುವಂಥ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಓಕೆ? ಅದ್ರ ಬಗ್ಗೆ ಬೇಜಾನು ವಿಡಿಯೋಗಳಿದ್ದಾವೆ, ಬಟ್ ನೀವು ತಲೆ ಕೆಡಿಸ್ಕೊಬಿಡ್ರಿ. ಅದೇನು ಜಸ್ಟ್ ಕೆಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಜಾಯ್ನ್ ಆಗಿ PDF ನಾನೇ ಶೇರ್ ಮಾಡ್ತೀನಿ, ಓಕೆ? ಬಂದ ತಕ್ಷಣ. ಇನ್ನು 6th ಮೆರಿಟ್ ಲಿಸ್ಟ್ ಬರ್ತದೆ ಅಂತ ಕೇಳ್ತಿದ್ರಿ. ಎಸ್, ಬರ್ತದೆ ಗೈಸ್, ಓಕೆ? ಬಟ್ ಕೆಲವೊಂದು ಕಡೆ ಎಲ್ಲ ಹೇಳ್ತಿದ್ದಾರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಷ್ಟೇ, 6 ಎಲ್ಲ ಬರೋಲ್ಲ ಅಂತ. ಓಕೆ, ಹಂಗೇನಿಲ್ಲ, 6 ಕೂಡ ಬರ್ತದೆ. ಹೋದ ಸತಿ 6 ಬಂದಿತ್ತು, ಈ ಸತಿ ಮತ್ತೆ ಎಕ್ಸ್ಟ್ರಾನೂ ಆಗೋ ಚಾನ್ಸಸ್ ಇದೆ. 7ರಿಂದ 8 ಬರ್ಬೋದು ಲಿಸ್ಟ್, ಓಕೆ? ಹಾಗೆ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಮಗೆ ಒಂದು ಕಟಾಪ್ ರೆಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಎಷ್ಟು ನಿಲ್ಬೋದು ಅನ್ನೋಂಥದ್ದು ಒಂದು ಅಂದಾಜು ಸಿಗ್ತದೆ, ಓಕೆ? ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೋಡ್ಬೋದು, ನಿಮ್ಮದು ಇವಾಗ 93 ಸಮಥಿಂಗ್ ಇತ್ತಂದರೆ, ಸೊ ಇನ್ನೊಬ್ಬರು 93 ಅಂತ ಹಾಕಿರ್ತಾರೆ. ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡಿರ್ತಾರೆ, ನಮ್ಮದು OBCನ, ಈ ಥರದ್ದೆಲ್ಲ
ಮೆನ್ಷನ್ ಮಾಡಿರ್ತಾರೆ. ಆವಾಗ ನಿಮಗೆ ಕಂಪ್ಯಾರಿಸನ್ ಗೊತ್ತಾಗ್ಬೋದು. ಮತ್ತು ನಿಮ್ಮದು 97 ಇದ್ದರೆ ಫಸ್ಟ್ ಲಿಸ್ಟಲ್ಲಿ ಬರ್ತದೆ, ಸೆಕೆಂಡ್ ಲಿಸ್ಟಲ್ಲಿ ಬರ್ತದೆ ಹೇಳ್ಬೋದು ನಿಮಗೆ. ಓಕೆ, ಈ ರೀತಿ ನಿಮ್ದು ಏನು ಇದೆಯಲ್ಲ ಅದನ್ನ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಯಾರಿಗೆಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ನೋಡಿ, ಕಂಪ್ಯೂಟರ್ ಅದು ಮ್ಯಾಂಡೇಟರಿ ಇಲ್ಲ ಗೈಸ್. ಓಕೆ, ನೋಟಿಫಿಕೇಷನಲ್ಲಿ ಮೆನ್ಷನ್ ಅನ್ನುವಂಥದ್ದು ಮಾಡಿಲ್ಲ. ನೋಟಿಫಿಕೇಷನಲ್ಲಿ ಯಾವುದೇ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿಲ್ಲ. ಬಟ್ ಹಳೆ ನೇಮಕಾತಿಯಲ್ಲಿ ನೋಡಿದಾಗ ಕೆಲವೊಂದು ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಇಸ್ಕೊಂಡಂಥ ಉದಾಹರಣೆ ಇದ್ದಾವೆ. ಸ್ಟೂಡೆಂಟ್ಗಳು ನಮ್ಮ ಹತ್ರ ಇದ್ದಾವೆ. ಓಕೆ, ಕೆಲವೊಂದು ಕಡೆ ಸರ್ಟಿಫಿಕೇಟ್ ಇಸ್ಕೊಂಡಿದ್ದಾರೆ, ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಸ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ಕಡೆ ಇಸ್ಕೊಂಡಿಲ್ಲ ಗೈಸ್. ಓಕೆ, ಹಾಗಾಗಿ ಕಡ್ಡಾಯ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ನಾಟ್ ಮ್ಯಾಂಡೇಟರಿ. ನೀವು ತೆಗೆಸ್ತಾನೆ ಇರ್ಬೋದು. ಇದು ನಿಮ್ಮ ರಿಸ್ಕಿಗೆ ಬಿಟ್ಟಂತಹ ವಿಚಾರ ಆಗಿರ್ತದೆ ಗೈಸ್. ನಿಮ್ಮ ಒಂದು ಅಭಿವ್ಯಕ್ತ ಸ್ವತಂತ್ರ ಇದು, ನಿಮ್ಮದು ಸ್ವತಂತ್ರ ಇದು. ನಿಮ್ಮದು ಹೆಂಗೆ ವ್ಯಕ್ತಪಡಿಸ್ತೀರಿ ಆ ರೀತಿ ಹೋಗ್ತದೆ. ನೀವು ಏನಾದರೂ ನಂಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತ ಅಂದ್ರಿ, ಸೊ ತೆಗೆಸ್ಕೊಡ್ಬೋದು. ಆಫ್ಲೈನ್ ಕೂಡ ತೆಗೆಸ್ಬೋದು ಅಥವಾ ಆನ್ಲೈನ್ ಕೂಡ ತೆಗೆಸ್ಬೋದು. ಬೇಡ ಅಂತಂದರೆ ಬಿಡ್ಬೋದು, ನಿಮ್ಮ ಇಷ್ಟ. ಬಟ್ ನಿಮಗೇನಾದರೂ ಆಫ್ಲೈನ್ ತೆಗ್ಸೋಕ್ಕೆ ಕಷ್ಟ ಆಗ್ತಿತ್ತಂದರೆ, ಅಲ್ಲಿ ಕೆಲವೊಂದಿಷ್ಟು ಆಫ್ಲೈನ್ಸ್ಗೆ ಹೋದರೆ ನೀವು ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ 3 ತಿಂಗಳು 6 ತಿಂಗಳು ಹಿಂಗೆ ಸಮಥಿಂಗ್ ಇರ್ತಾವೆ. ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ 3 ತಿಂಗಳು ಕೊಡಿ ಅಂತ ಹೇಳ್ಬೋದು. 3 ತಿಂಗಳು ಕೊಟ್ಟರೆ ನಿಮ್ಮದು ಸರ್ಟಿಫಿಕೇಟ್ ಮಾತ್ರ ಕೊಡೋಲ್ಲ ನಾವು ಕೋರ್ಸನ್ನು ಕೂಡ ಕೊಡ್ತೀವಿ. ಕೋರ್ಸ್ ಅಟೆಂಡ್ ಮಾಡಿದರೆ ಮಾತ್ರ ಸರ್ಟಿಫಿಕೇಟ್ ಬರ್ತದೆ ಅಂತ ಹೀಗೆಲ್ಲ ಹೇಳ್ತಾರೆ. ಸೊ ಫೀಸ್ ಬಂದುಬಿಟ್ಟು 3,000 4,000 ಹಿಂಗಿರ್ತವೆ ಬರೀ ಬೇಸಿಕ್ಕೋಸ್ಕರ. ಹಾಗೆ ನೀವು ಆ ಥರ ತೊಗೋಬೋದು. ಬಟ್ ಏನೂ ಬೇಡ, ನನಗೆ ಜಸ್ಟ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಓಕೆ ಅಂತಂದರೆ, ಸೊ ಡೋಂಟ್ ವರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಒಂದು ನಂಬರನ್ನ ಪಿನ್ ಮಾಡಿರ್ತೀನಿ, 9141099470 ಅಂತೇಳಿ. ಈ ನಂಬರ್ನ ಪಿನ್ ಮಾಡಿರ್ತೀನಿ. ಆ ಪಿನ್ ಮಾಡಿದ ನಂಬರ್ಗೆ ನೀವು ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ಐ ನೀಡ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತೇಳಿ. ಏನಾದರೂ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಡೈರೆಕ್ಟ್ ಮೆಸೇಜ್ ಮಾಡಿ. ಹಾಗೆ ಇವತ್ತು ಬಂದರೆ ರಿಪ್ಲೈ ಬರೋಲ್ಲ, ಯಾಕಂದರೆ ತುಂಬ ಮೆಸೇಜಸ್ ಎಲ್ಲ ಬಂದಿರ್ತವೆ. ಆ ಥರ ಮಾಡಿದರೆ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ. ಆದರೆ ಅವ್ರ ಚಾರ್ಜಸ್ ಎಷ್ಟಿದೆ, ಏನು ಅವ್ರ ಸರ್ವಿಸ್ ಚಾರ್ಜಸ್ ಎಷ್ಟು ತೊಗೋತಾರೆ, ಮತ್ತು ಅವೆಲ್ಲ ಚಾರ್ಜಸ್ಗಳು ಹೇಳ್ತಾರೆ ನಿಮಗೆ. ಅವು ನಿಮಗೇನಾದರೂ ಇಷ್ಟ ಇತ್ತಪ್ಪ ಅಂತಂದರೆ ಮಾತ್ರ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ನ ತೆಗೆಸ್ಕೋಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕು, ಏನೇನಿಲ್ಲ ಎಲ್ಲವನ್ನು ಸೆಂಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಡಾಕ್ಯುಮೆಂಟ್ಸ್ ಸೆಂಡ್ ಮಾಡಿ ನಿಮ್ಮ ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫಿಕೇಟ್ನ ತೆಗೆಸ್ಕೊಂಡು ಸೊ ಸೇಫ್ ಆಗಿರಿ ಅಷ್ಟೇ. ತೆಗೆಸಲೇಬೇಕಂತ ನೀವು ಎಲ್ಲಿ ಮೆನ್ಷನ್ ಇಲ್ಲ, ಬಟ್ ತೆಗೆಸಿದರೆ ಸೇಫ್, ರಿಸ್ಕ್ ಇರಲ್ಲ ಅಂತ ಅರ್ಥ. ಓಕೆ, ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಂತಹ ವಿಚಾರ. ಓಕೆ, ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಬಂದಾಗ ಇದು ರಿಸಲ್ಟ್ ಬಂದಾಗ ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಲ್ಲಿ PDF ಶೇರ್ ಮಾಡಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಥ್ಯಾಂಕ್ ಯು.